ಕಲ್ಲಪ್ಪ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಒಂದ್ ವಾರದಿಂದ ನಮಗೆ ಸ್ವಲ್ಪ ಎದೆನೋವು ಬರ್ತಾ ಇರ್ತದೆ ಸರ್. ಅದಕ್ಕೆ ಆಮೇಲೆ ನಾವು ನಂತರ ಅದನ್ನು ಇಲ್ಲಿ ಎಸ್.ಡಿ.ಎಂ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಅವರು ನಿಮ್ದು ಕಿಡ್ನಿ ಪ್ರಾಬ್ಲಮ್ ಇಂದ ಕ್ರಿಯೇಟಿನ್ ಜಾಸ್ತಿ ಇದೆ, ಅದಕ್ಕೆ ಇದಾಗಿದೆ ಅಂತ ಟೆಸ್ಟ್ ಮಾಡಿದ ನಂತರ ಮುಂದೆ ಎದೆನೋವು ಕಡಿಮೆ ಆಗಲಿಲ್ಲ. ನಾವು ಬೇರೆ ಹುಬ್ಬಳ್ಳಿಯಲ್ಲಿ ಒಂದು ವಿಹಾನ ಆಸ್ಪತ್ರೆ ಅಲ್ಲಿ ಟೆಸ್ಟ್ ಮಾಡಿದಾಗ ಅವರು ಅಂಜಿಯೋಗ್ರಾಫ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಂಜಿಯೋಗ್ರಾಫ್ ಮಾಡಿದ್ಮೇಲೆ ಅವರು ಇಲ್ಲ ಒಳಗೆ ಹಾರ್ಟ್ ಬ್ಲಾಕೇಜ್ ಇದೆ, ಒಂದು ವೇನ್ ಸ್ಟಾಪ್ ಆಗಿದೆ ಅಂತೇಳಿ ಸ್ಟಂಟ್ ಹಾಕಿದ್ದಾರೆ ಮೇಡಮ್. ಈಗ ಸ್ಟಂಟ್ ಹಾಕಿ ಸ್ವಲ್ಪ ಆರಾಮಾಗಿದೆ. ಇದು ನಮ್ಗೆ ಹಿಂಗೆ ಉಳಿದಿದ್ದ ಮತ್ತೆ ನಮ್ಗೆ ಇದರಿಂದ ಎಫೆಕ್ಟ್ ಆಗ್ಬೋದು ಅಂತ ಕೇಳ್ಬೇಕು. ಈಗ ಅವ್ರಿಗೆಲ್ಲ ಆಗಿದೆ, ಹೌದು, ವಾರದಿಂದ ಬಂತು, ಅವರು ಸ್ಟೆಂಟ್ ಹಾಕ್ಸ್ಬೇಕಿತ್ತು, ಆಂಜೋ ಈಸ್ ಅ ಲಕ್ಕಿ ಪರ್ಸನ್. ಇನ್ ಟೈಮು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅಂತಂದ್ರೆ ನಿಮ್ದು ಶುಗರ್ ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, BP ಇದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ BP ಕೂಡ ಅದ್ರ ಜೊತೆಗೆ ಬಂದಿರುತ್ತೆ. ಅಂದ್ರೆ 1 ಫ್ರೀ ವಿತ್ 1 ಇದು ಅನ್ನೋ ಹಾಗೆ ಕಿಡ್ನಿ ಜೊತೆಗೆ ಅದು ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದಲ್ಲದೆ ನೀವು ಆಹಾರದಲ್ಲಿ ತರಕಾರಿಗಳನ್ನ ಹಣ್ಣುಗಳನ್ನ ಜಾಸ್ತಿ ತಗೊಳ್ಳಿ. ಅದರಲ್ಲಿ ಫೈಬರು ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದಾಗೋದಿಲ್ಲ. ಬೇಕರಿ ಐಟಮ್ಸು, ಟ್ರಾನ್ಸ್ಫ್ಯಾಟ್ಸ್ ಇರುವಂತದ್ದು ಜಂಕ್ ಫುಡ್ಗಳನ್ನ ಯಾವುದು ತಗೊಳ್ಬೇಡಿ. ನೀವು ಸಸ್ಯಾಹಾರವನ್ನ ಅದರಲ್ಲೂ ಕೂಡ ರೊಟ್ಟಿ, ರಾಗಿ ಇಂಥದ್ರದ್ದು ತಗೊಂಡ್ರೆ, ಸಿರಿಧಾನ್ಯಗಳು ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕಲ್ಲಪ್ಪ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಒಂದ್ ವಾರದಿಂದ ನಮ್ಗೆ ಸ್ವಲ್ಪ ಎದೆನೋವು ಬರ್ತಾ ಇರ್ತದೆ ಸರ್. ಅದಕ್ಕೆ ಆಮೇಲೆ ನಾವು ನಂತರ ಅದನ್ನು ಇಲ್ಲಿ ಎಸ್.ಡಿ.ಎಂ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಅವರು ನಿಮ್ದು ಕಿಡ್ನಿ ಪ್ರಾಬ್ಲಮ್ ಇಂದ ಕ್ರಿಯೇಟಿನ್ ಜಾಸ್ತಿ ಇದೆ, ಅದಕ್ಕೆ ಇದಾಗಿದೆ ಅಂತ ಟೆಸ್ಟ್ ಮಾಡಿದ ನಂತರ ಮುಂದೆ ಎದೆನೋವು ಕಡಿಮೆ ಆಗಲಿಲ್ಲ. ನಾವು ಬೇರೆ ಹುಬ್ಬಳ್ಳಿಯಲ್ಲಿ ಒಂದು ವಿಹಾನ ಆಸ್ಪತ್ರೆ ಅಲ್ಲಿ ಟೆಸ್ಟ್ ಮಾಡಿದಾಗ ಅವರು ಅಂಜಿಯೋಗ್ರಾಫ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಂಜಿಯೋಗ್ರಾಫ್ ಮಾಡಿದ್ಮೇಲೆ ಅವರು ಇಲ್ಲ ಒಳಗೆ ಹಾರ್ಟ್ ಬ್ಲಾಕೇಜ್ ಇದೆ, ಒಂದು ವೇನ್ ಸ್ಟಾಪ್ ಆಗಿದೆ ಅಂತೇಳಿ ಸ್ಟಂಟ್ ಹಾಕಿದ್ದಾರೆ ಮೇಡಮ್. ಈಗ ಸ್ಟಂಟ್ ಹಾಕಿ ಸ್ವಲ್ಪ ಆರಾಮಾಗಿದೆ. ಇದು ನಮ್ಗೆ ಹಿಂಗೆ ಉಳಿದಿದ್ದ ಮತ್ತೆ ನಮ್ಗೆ ಇದರಿಂದ ಎಫೆಕ್ಟ್ ಆಗ್ಬೋದು ಅಂತ ಕೇಳ್ಬೇಕು. ಈಗ ಅವ್ರಿಗೆಲ್ಲ ಆಗಿದೆ, ಹೌದು, ವಾರದಿಂದ ಬಂತು, ಅವರು ಸ್ಟೆಂಟ್ ಹಾಕ್ಸ್ಬೇಕಿತ್ತು, ಆಂಜೋ ಈಸ್ ಅ ಲಕ್ಕಿ ಪರ್ಸನ್. ಇನ್ ಟೈಮು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅಂತಂದ್ರೆ ನಿಮ್ದು ಶುಗರ್ ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, BP ಇದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ BP ಕೂಡ ಅದ್ರ ಜೊತೆಗೆ ಬಂದಿರುತ್ತೆ. ಅಂದ್ರೆ 1 ಫ್ರೀ ವಿತ್ 1 ಇದು ಅನ್ನೋ ಹಾಗೆ ಕಿಡ್ನಿ ಜೊತೆಗೆ ಅದು ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದಲ್ಲದೆ ನೀವು ಆಹಾರದಲ್ಲಿ ತರಕಾರಿಗಳನ್ನ ಹಣ್ಣುಗಳನ್ನ ಜಾಸ್ತಿ ತಗೊಳ್ಳಿ. ಅದರಲ್ಲಿ ಫೈಬರು ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದಾಗೋದಿಲ್ಲ. ಬೇಕರಿ ಐಟಮ್ಸು, ಟ್ರಾನ್ಸ್ಫ್ಯಾಟ್ಸ್ ಇರುವಂತದ್ದು ಜಂಕ್ ಫುಡ್ಗಳನ್ನ ಯಾವುದು ತಗೊಳ್ಬೇಡಿ. ನೀವು ಸಸ್ಯಾಹಾರವನ್ನ ಅದರಲ್ಲೂ ಕೂಡ ರೊಟ್ಟಿ, ರಾಗಿ ಇಂಥದ್ರದ್ದು ತಗೊಂಡ್ರೆ, ಸಿರಿಧಾನ್ಯಗಳು ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕಲ್ಲಪ್ಪ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಒಂದ್ ವಾರದಿಂದ ನಮ್ಗೆ ಸ್ವಲ್ಪ ಎದೆನೋವು ಬರ್ತಾ ಇರ್ತದೆ ಸರ್. ಅದಕ್ಕೆ ಆಮೇಲೆ ನಾವು ನಂತರ ಅದನ್ನು ಇಲ್ಲಿ ಎಸ್.ಡಿ.ಎಂ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಅವರು ನಿಮ್ದು ಕಿಡ್ನಿ ಪ್ರಾಬ್ಲಮ್ ಇಂದ ಕ್ರಿಯೇಟಿನ್ ಜಾಸ್ತಿ ಇದೆ, ಅದಕ್ಕೆ ಇದಾಗಿದೆ ಅಂತ ಟೆಸ್ಟ್ ಮಾಡಿದ ನಂತರ ಮುಂದೆ ಎದೆನೋವು ಕಡಿಮೆ ಆಗಲಿಲ್ಲ. ನಾವು ಬೇರೆ ಹುಬ್ಬಳ್ಳಿಯಲ್ಲಿ ಒಂದು ವಿಹಾನ ಆಸ್ಪತ್ರೆ ಅಲ್ಲಿ ಟೆಸ್ಟ್ ಮಾಡಿದಾಗ ಅವರು ಅಂಜಿಯೋಗ್ರಾಫ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಂಜಿಯೋಗ್ರಾಫ್ ಮಾಡಿದ್ಮೇಲೆ ಅವರು ಇಲ್ಲ ಒಳಗೆ ಹಾರ್ಟ್ ಬ್ಲಾಕೇಜ್ ಇದೆ, ಒಂದು ವೇನ್ ಸ್ಟಾಪ್ ಆಗಿದೆ ಅಂತೇಳಿ ಸ್ಟಂಟ್ ಹಾಕಿದ್ದಾರೆ ಮೇಡಮ್. ಈಗ ಸ್ಟಂಟ್ ಹಾಕಿ ಸ್ವಲ್ಪ ಆರಾಮಾಗಿದೆ. ಇದು ನಮ್ಗೆ ಹಿಂಗೆ ಉಳಿದಿದ್ದ ಮತ್ತೆ ನಮ್ಗೆ ಇದರಿಂದ ಎಫೆಕ್ಟ್ ಆಗ್ಬೋದು ಅಂತ ಕೇಳ್ಬೇಕು. ಈಗ ಅವ್ರಿಗೆಲ್ಲ ಆಗಿದೆ, ಹೌದು, ವಾರದಿಂದ ಬಂತು, ಅವರು ಸ್ಟೆಂಟ್ ಹಾಕ್ಸ್ಬೇಕಿತ್ತು, ಆಂಜೋ ಈಸ್ ಅ ಲಕ್ಕಿ ಪರ್ಸನ್. ಇನ್ ಟೈಮು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅಂತಂದ್ರೆ ನಿಮ್ದು ಶುಗರ್ ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, BP ಇದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ BP ಕೂಡ ಅದ್ರ ಜೊತೆಗೆ ಬಂದಿರುತ್ತೆ. ಅಂದ್ರೆ 1 ಫ್ರೀ ವಿತ್ 1 ಇದು ಅನ್ನೋ ಹಾಗೆ ಕಿಡ್ನಿ ಜೊತೆಗೆ ಅದು ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದಲ್ಲದೆ ನೀವು ಆಹಾರದಲ್ಲಿ ತರಕಾರಿಗಳನ್ನ ಹಣ್ಣುಗಳನ್ನ ಜಾಸ್ತಿ ತಗೊಳ್ಳಿ. ಅದರಲ್ಲಿ ಫೈಬರು ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದಾಗೋದಿಲ್ಲ. ಬೇಕರಿ ಐಟಮ್ಸು, ಟ್ರಾನ್ಸ್ಫ್ಯಾಟ್ಸ್ ಇರುವಂತದ್ದು ಜಂಕ್ ಫುಡ್ಗಳನ್ನ ಯಾವುದು ತಗೊಳ್ಬೇಡಿ. ನೀವು ಸಸ್ಯಾಹಾರವನ್ನ ಅದರಲ್ಲೂ ಕೂಡ ರೊಟ್ಟಿ, ರಾಗಿ ಇಂಥದ್ರದ್ದು ತಗೊಂಡ್ರೆ, ಸಿರಿಧಾನ್ಯಗಳು ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕಲ್ಲಪ್ಪ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಒಂದ್ ವಾರದಿಂದ ನಮ್ಗೆ ಸ್ವಲ್ಪ ಎದೆನೋವು ಬರ್ತಾ ಇರ್ತದೆ ಸರ್. ಅದಕ್ಕೆ ಆಮೇಲೆ ನಾವು ನಂತರ ಅದನ್ನು ಇಲ್ಲಿ ಎಸ್.ಡಿ.ಎಂ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಅವರು
ಕಿಡ್ನಿ ಪ್ರಾಬ್ಲಮ್ ಇಂದ ಕ್ರಿಯೇಟಿನ್ ಜಾಸ್ತಿ ಇದೆ, ನೋಡಿ ಅದಕ್ಕೆ ಇದಾಗಿದೆ ಅಂತ ಟೆಸ್ಟ್ ಮಾಡಿದ ನಂತರ ಮುಂದೆ ಎದೇನು ಕಡಿಮೆ ಆಗಿಲ್ಲ. ನಾವು ಬೇರೆ ಹುಬ್ಬಳ್ಳಿಯಲ್ಲಿ ಒಂದು ವಿಹಾನ್ ಆಸ್ಪತ್ರೆ ಅಲ್ಲಿ ಟೆಸ್ಟ್ ಮಾಡಿದಾಗ ಅವರು ಅಂಜಿಯೋಗ್ರಾಫ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಂಜಿಯೋಗ್ರಾಫ್ ಮಾಡಿದ್ಮೇಲೆ ಅವರು ಇಲ್ಲ ಒಳಗೆ ಹಾರ್ಟ್ ಬ್ಲಾಕೇಜ್ ಇದೆ, ಒಂದು ಏನು ಸ್ಟಾಪ್ ಆಗಿದೆ ಅಂತೇಳಿ ಸ್ಟಂಟ್ ಹಾಕಿದ್ದಾರೆ ಮೇಡಮ್. ಈ ಸ್ಟಂಟ್ ಹಾಕಿ ಸ್ವಲ್ಪ ಆರಾಮಾಗಿದೆ. ಇದು ನಮ್ಗೆ ಹಿಂಗೆ ಉಳಿದಿದೆ ಅಥವಾ ಮತ್ತೆ ನಮ್ಗೆ ಇದರಿಂದ ಎಫೆಕ್ಟ್ ಆಗ್ಬೋದು ಅಂತ ಕೇಳ್ತೈತಿ. ಈಗ ಅವ್ರಿಗೆಲ್ಲ ಆಗಿದೆ, ಹೌದು, ವಾರದಿಂದ ಬಂತು, ಅವರು ಸ್ಟೆಂಟ್ ಹಾಕ್ಸ್ಬೇಕಿತ್ತು, ಈಸ್ ಅ ಲಕ್ಕಿ ಪರ್ಸನ್. ಇನ್ ಟೈಮು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅಂತಂದ್ರೆ ನಿಮ್ದು ಶುಗರ್ ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, BP ಇದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ BP ಕೂಡ ಅದ್ರ ಜೊತೆಗೆ ಬಂದಿರುತ್ತೆ. ಅಂದ್ರೆ 1 ಫ್ರೀ ವಿತ್ 1 ಇದು ಅನ್ನೋ ಹಾಗೆ ಕಿಡ್ನಿ ಜೊತೆಗೆ ಅದು ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದಲ್ಲದೆ ನೀವು ಆಹಾರದಲ್ಲಿ ತರಕಾರಿಗಳನ್ನ ಹಣ್ಣುಗಳನ್ನ ಜಾಸ್ತಿ ತಗೊಳ್ಳಿ. ಅದರಲ್ಲಿ ಫೈಬರು ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದಾಗೋದಿಲ್ಲ. ಬೇಕರಿ ಐಟಮ್ಸು, ಟ್ರಾನ್ಸ್ಫ್ಯಾಟ್ಸ್ ಇರುವಂತದ್ದು ಜಂಕ್ ಫುಡ್ಗಳನ್ನ ಯಾವುದು ತಗೊಳ್ಬೇಡಿ. ನೀವು ಸಸ್ಯಾಹಾರವನ್ನ ಅದರಲ್ಲೂ ಕೂಡ ರೊಟ್ಟಿ, ರಾಗಿ ಇಂಥದ್ರದ್ದು ತಗೊಂಡ್ರೆ, ಸಿರಿಧಾನ್ಯಗಳು ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕಲ್ಲಪ್ಪ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಒಂದ್ ವಾರದಿಂದ ನಮ್ಗೆ ಸ್ವಲ್ಪ ಎದೆನೋ ಬರ್ತಾ ಇರ್ತದೆ ಸರ್. ಅದಕ್ಕೆ ಆಮ್ಯಾಗ ನಾವು ನಂತರ ಅದನ್ನು ಇಲ್ಲಿ SDM ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಅವರು ನಿಮ್ದು ಕಿಡ್ನಿ ಪ್ರಾಬ್ಲಮ್ ಇಂದ ಕ್ರಿಯೇಟಿನ್ ಜಾಸ್ತಿ ಇದೆ, ಅದಕ್ಕೆ ಇದಾಗಿದೆ ಅಂತ ಟೆಸ್ಟ್ ಮಾಡಿದ ನಂತರ ಮುಂದೆ ಎದೇನು ಕಡಿಮೆ ಆಗಿಲ್ಲ. ನಾವು ಬೇರೆ ಹುಬ್ಬಳ್ಳಿಯಲ್ಲಿ ಒಂದು ವಿಹಾನ್ ಆಸ್ಪತ್ರೆ ಅಲ್ಲಿ ಟೆಸ್ಟ್ ಮಾಡಿದಾಗ ಅವರು ಅಂಜಿಯೋಗ್ರಾಫ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಂಜಿಯೋಗ್ರಾಫ್ ಮಾಡಿದ್ಮೇಲೆ ಅವರು ಇಲ್ಲ ಒಳಗೆ ಹಾರ್ಟ್ ಬ್ಲಾಕೇಜ್ ಇದೆ, ಒಂದು ಏನು ಸ್ಟಾಪ್ ಆಗಿದೆ ಅಂತೇಳಿ ಸ್ಟಂಟ್ ಹಾಕಿದ್ದಾರೆ ಮೇಡಮ್. ಈ ಸ್ಟಂಟ್ ಹಾಕಿ ಸ್ವಲ್ಪ ಆರಾಮಾಗಿದೆ. ಇದು ನಮ್ಗೆ ಹಿಂಗೆ ಉಳಿದಿದೆ ಅಥವಾ ಮತ್ತೆ ನಮ್ಗೆ ಇದರಿಂದ ಎಫೆಕ್ಟ್ ಆಗ್ಬೋದು ಅಂತ ಕೇಳ್ತೈತಿ. ಈಗ ಅವ್ರಿಗೆಲ್ಲ ಆಗಿದೆ, ಹೌದು, ವಾರದಿಂದ ಬಂತು, ಅವರು ಸ್ಟೆಂಟ್ ಹಾಕ್ಸ್ಬೇಕಿತ್ತು, ಈಸ್ ಅ ಲಕ್ಕಿ ಪರ್ಸನ್. ಇನ್ ಟೈಮು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅಂತಂದ್ರೆ ನಿಮ್ದು ಶುಗರ್ ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, BP ಇದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ BP ಕೂಡ ಅದ್ರ ಜೊತೆಗೆ ಬಂದಿರುತ್ತೆ. ಅಂದ್ರೆ 1 ಫ್ರೀ ವಿತ್ 1 ಇದು ಅನ್ನೋ ಹಾಗೆ ಕಿಡ್ನಿ ಜೊತೆಗೆ ಅದು ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದಲ್ಲದೆ ನೀವು ಆಹಾರದಲ್ಲಿ ತರಕಾರಿಗಳನ್ನ ಹಣ್ಣುಗಳನ್ನ ಜಾಸ್ತಿ ತಗೊಳ್ಳಿ. ಅದರಲ್ಲಿ ಫೈಬರು ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದಾಗೋದಿಲ್ಲ. ಬೇಕರಿ ಐಟಮ್ಸು, ಟ್ರಾನ್ಸ್ಫ್ಯಾಟ್ಸ್ ಇರುವಂತದ್ದು ಜಂಕ್ ಫುಡ್ಗಳನ್ನ ಯಾವುದು ತಗೊಳ್ಬೇಡಿ. ನೀವು ಸಸ್ಯಾಹಾರವನ್ನ ಅದರಲ್ಲೂ ಕೂಡ ರೊಟ್ಟಿ, ರಾಗಿ ಇಂಥದ್ರದ್ದು ತಗೊಂಡ್ರೆ, ಸಿರಿಧಾನ್ಯಗಳು ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕಲ್ಲಪ್ಪ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಕಲ್ಲಪ್ಪ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಒಂದ್ ವಾರದಿಂದ ನಮ್ಗೆ ಸ್ವಲ್ಪ ಎದೆನೋ ಬರ್ತಾ ಇರ್ತದೆ ಸರ್. ಅದಕ್ಕೆ ಆಮ್ಯಾಗ ನಾವು ನಂತರ ಅದನ್ನು ಇಲ್ಲಿ SDM ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಅವರು ನಿಮ್ದು ಕಿಡ್ನಿ ಪ್ರಾಬ್ಲಮ್ ಇಂದ ಕ್ರಿಯೇಟಿನ್ ಜಾಸ್ತಿ ಇದೆ, ಅದಕ್ಕೆ ಇದಾಗಿದೆ ಅಂತ ಟೆಸ್ಟ್ ಮಾಡಿದ ನಂತರ ಮುಂದೆ ಎದೇನು ಕಡಿಮೆ ಆಗಿಲ್ಲ. ನಾವು ಬೇರೆ ಹುಬ್ಬಳ್ಳಿಯಲ್ಲಿ ಒಂದು ವಿಹಾನ್ ಆಸ್ಪತ್ರೆ ಅಲ್ಲಿ ಟೆಸ್ಟ್ ಮಾಡಿದಾಗ ಅವರು ಅಂಜಿಯೋಗ್ರಾಫ್ ಮಾಡ್ಬೇಕಂತ ಹೇಳಿದ್ರು ಸರ್. ಅಂಜಿಯೋಗ್ರಾಫ್ ಮಾಡಿದ್ಮೇಲೆ ಅವರು ಇಲ್ಲ ಒಳಗೆ ಹಾರ್ಟ್ ಬ್ಲಾಕೇಜ್ ಇದೆ, ಒಂದು ಏನು ಸ್ಟಾಪ್ ಆಗಿದೆ ಅಂತೇಳಿ ಸ್ಟಂಟ್ ಹಾಕಿದ್ದಾರೆ ಮೇಡಮ್. ಈ ಸ್ಟಂಟ್ ಹಾಕಿ ಸ್ವಲ್ಪ ಆರಾಮಾಗಿದೆ. ಇದು ನಮ್ಗೆ ಹಿಂಗೆ ಉಳಿದಿದೆ ಅಥವಾ ಮತ್ತೆ ನಮ್ಗೆ ಇದರಿಂದ ಎಫೆಕ್ಟ್ ಆಗ್ಬೋದು ಅಂತ ಕೇಳ್ತೈತಿ. ಈಗ ಅವ್ರಿಗೆಲ್ಲ ಆಗಿದೆ, ಹೌದು, ವಾರದಿಂದ ಬಂತು, ಅವರು ಸ್ಟೆಂಟ್ ಹಾಕ್ಸ್ಬೇಕಿತ್ತು, ಈಸ್ ಅ ಲಕ್ಕಿ ಪರ್ಸನ್. ಇನ್ ಟೈಮು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅಂತಂದ್ರೆ ನಿಮ್ದು ಶುಗರ್ ಇದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, BP ಇದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ BP ಕೂಡ ಅದ್ರ ಜೊತೆಗೆ ಬಂದಿರುತ್ತೆ. ಅಂದ್ರೆ 1 ಫ್ರೀ ವಿತ್ 1 ಇದು ಅನ್ನೋ ಹಾಗೆ ಕಿಡ್ನಿ ಜೊತೆಗೆ ಅದು ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದಲ್ಲದೆ ನೀವು ಆಹಾರದಲ್ಲಿ ತರಕಾರಿಗಳನ್ನ ಹಣ್ಣುಗಳನ್ನ ಜಾಸ್ತಿ ತಗೊಳ್ಳಿ. ಅದರಲ್ಲಿ ಫೈಬರು ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದಾಗೋದಿಲ್ಲ. ಬೇಕರಿ ಐಟಮ್ಸು, ಟ್ರಾನ್ಸ್ಫ್ಯಾಟ್ಸ್ ಇರುವಂತದ್ದು ಜಂಕ್ ಫುಡ್ಗಳನ್ನ ಯಾವುದು ತಗೊಳ್ಬೇಡಿ. ನೀವು ಸಸ್ಯಾಹಾರವನ್ನ ಅದರಲ್ಲೂ ಕೂಡ ರೊಟ್ಟಿ, ರಾಗಿ ಇಂಥದ್ರದ್ದು ತಗೊಂಡ್ರೆ, ಸಿರಿಧಾನ್ಯಗಳು ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ.